ಇವತ್ತು ನಾನು ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರೋ ಮುಖ್ಯವಾದ ವಿಷಯನ ಹೇಳ್ತೀನಿ. ಅದೇನು ಅಂದರೆ ನಿಮ್ಮ ಪರ್ಸ್ನಾಲಿಟಿ ಯಾವ ಥರ ಇದೆ ಅಂತ. ಈ ಜಗತ್ತಲ್ಲಿ ಎಲ್ಲ ಮನುಷ್ಯರ ಪರ್ಸ್ನಾಲಿಟಿ ಒಂದೇ ಥರ ಇರಲ್ಲ. ಒಬ್ಬೊಬ್ಬರ ಸ್ವಭಾವ, ಒಬ್ಬೊಬ್ಬರ ಆಲೋಚನೆ, ಒಬ್ಬೊಬ್ಬರ ರಿಯಾಕ್ಷನ್ಸ್ ಎಲ್ಲನೂ ಡಿಫ್ರೆಂಟ್ ಆಗಿರುತ್ತೆ. ಆದರೆ ಸೈಕಾಲಜಿ ಹೇಳುತ್ತೆ ಈ ಎಲ್ಲ ಡಿಫ್ರೆನ್ಸಸ್ 4 ಮೇನ್ ಪರ್ಸ್ನಾಲಿಟಿ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ಬೋದು ಅಂತ. ರೆಡ್, ಯೆಲ್ಲೋ, ಗ್ರೀನ್ ಆ್ಯಂಡ್ ಬ್ಲೂ. ಇವತ್ತು ಈ 4 ಪರ್ಸ್ನಾಲಿಟಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತಿ ಪರ್ಸ್ನಾಲಿಟಿಯ ಸ್ಟ್ರೆಂತ್ಸ್ ಮತ್ತು ವೀಕ್ನೆಸ್ ಹೇಳ್ತೀನಿ. ಆ್ಯಂಡ್ ಕೊನೆಗೆ ಕೆಲವು ಪ್ರಶ್ನೆನ ಕೇಳ್ತೀನಿ. ಅದಕ್ಕೆ ನೀವು ಆನ್ಸರ್ ಕೊಟ್ಟ ಮೇಲೆ ನಿಮ್ಮ ಪರ್ಸ್ನಾಲಿಟಿ ಯಾವ ಥರ ಇದೆ ಅಂತ ನೀವೇ ತಿಳ್ಕೊಳ್ತೀರಾ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ಪರ್ಸ್ನಾಲಿಟಿ ರೆಡ್. ಪರ್ಸ್ನಾಲಿಟಿ ಇರೋ ಜನ ಒಂದು ರೂಮ್ಗೆ ಎಂಟರ್ ಆದ ತಕ್ಷಣ ಏನಾಗುತ್ತೆ ಗೊತ್ತಾ? ಆ ಇಡೀ ರೂಮ್ನ ಅಟೆನ್ಷನ್ ಅವರ ಕಡೆ ಹೋಗುತ್ತೆ. ಅವರ ಆರ ಆ ರೀತಿ ಇರುತ್ತೆ. ಇಲ್ಲಿ ನಾನಿದ್ದೀನಿ ಅನ್ನೋ ಒಂದು ಶಕ್ತಿ ಅವರ ಸುತ್ತ ಇರುತ್ತೆ. ಹಾಗಿರೋದು ಅವರ ತಪ್ಪಲ್ಲ, ಅದು ಅವರ ನ್ಯಾಚುರಲ್ ನೇಚರ್. ರೆಡ್ ಪರ್ಸ್ನಾಲಿಟಿ ಇರೋ ಜನ ಕಾಂಪಿಟೇಷನ್ನ ಪ್ರಾಣದ ಹಾಗೆ ಪ್ರೀತಿಸ್ತಾರೆ. ಅದು ಓದೋದ್ರಲ್ಲಿ ಆಗಿರಲಿ, ಸ್ಪೋರ್ಟ್ಸ್ ಆಗಿರಲಿ, ಬಿಸ್ನೆಸ್ ಆಗಿರಲಿ, ಇವ್ರಿಗೆ ಇರೋ ಒಂದೇ ಒಂದು ಗುರಿ ಗೆಲ್ಲೋದು. ಇವ್ರಿಗೆ ಚಾಲೆಂಜಸ್ ಅಂದರೆ ತುಂಬ ಇಷ್ಟ. ರಿಸ್ಕ್ ತಗೊಳ್ಳೋಕ್ಕೆ ಹೆದರಲ್ಲ. ಸೋಲು ಅನ್ನೋದು ಅವ್ರಿಗೆ ಒಂದು ಆಪರ್ಚುನಿಟಿ, ಇನ್ನಷ್ಟು ಸ್ಟ್ರಾಂಗ್ ಆಗಿ ಹೋರಾಡೋ ಆಪರ್ಚುನಿಟಿ ಅಷ್ಟೇ. ರೆಡ್ ಪರ್ಸ್ನಾಲಿಟಿ ಇರೋರು ಯಾವಾಗಲೂ ಡೈರೆಕ್ಟಾಗಿ ಟು ದ ಪಾಯಿಂಟ್ ಮಾತಾಡ್ತಾರೆ. ಇವತ್ತು ಎನ್ವಿರಾನ್ಮೆಂಟ್ ಹೇಗಿದೆ, ಕಾಫಿ ಕುಡಿದ್ರಾ ಅಂತೆಲ್ಲ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಇವರು ಟೈಮ್ ವೇಸ್ಟ್ ಮಾಡಲ್ಲ, ನೇರವಾಗಿ ವಿಷಯಕ್ಕೆ ಬರ್ತಾರೆ. ಸೊ ಇಂಥವ್ರನ್ನ ಮೋಟಿವೇಟ್ ಮಾಡಬೇಕಾದ್ರೆ ಏನು ಮಾಡಬೇಕು? ಜಸ್ಟ್ ನಿನ್ನಿಂದ ಆಗಲ್ಲ ಅಂತ ಹೇಳಿ ನಂತರ ನೋಡಿ ಮ್ಯಾಜಿಕ್ನ. ರಿಯಲ್ ಲೈಫ್ ರೆಡ್ ಪರ್ಸ್ನಾಲಿಟೀಸ್ ಅಂದರೆ ಬರಾಕ್ ಒಬಾಮಾ, ಸ್ಟೀವ್ ಜಾಬ್ಸ್. ಇವರ ವೀಕ್ನೆಸ್ ಏನಂದರೆ ಇವರು ತುಂಬ ಇಂಪೇಷೆಂಟ್, ಬೇಗ ರಿಸಲ್ಟ್ ಬೇಕು ಅನ್ನೋ ಆತರದಲ್ಲಿ ಕೆಲವೊಮ್ಮೆ ತಮ್ಮ ನಷ್ಟನ ತಾವೇ ಮಾಡ್ಕೊಳ್ತಾರೆ. ಟು ದ ಪಾಯಿಂಟ್ ಮಾತಾಡೋ ಹ್ಯಾಬಿಟ್ ಕೆಲವೊಮ್ಮೆ ಬೇರೆಯವ್ರಿಗೆ ಹರ್ಟ್ ಆಗುತ್ತೆ. ಆ್ಯಂಡ್ ಕೆಲವು ರೆಡ್ ಪರ್ಸ್ನಾಲಿಟಿ ಜನರಲ್ಲಿ ಅಹಂಕಾರ ಹೆಚ್ಚಾಗಿರುತ್ತೆ. ನನ್ನ ಹಾಗೆ ಯಾರೂ ಇಲ್ಲ ಅನ್ನೋ ಭಾವನೆ ಬರೋಕ್ಕೆ ಶುರು ಆಗುತ್ತೆ. ಅದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಎರಡನೇ ಪರ್ಸ್ನಾಲಿಟಿ ಯೆಲ್ಲೋ. ನಾನಿವಾಗ ಹೇಳೋದನ್ನು ಕೇಳಿದಾಗ ನಿಮಗೆ ತಕ್ಷಣ ನಿಮ್ಮ ಯಾವುದೋ ಒಬ್ಬ ಫ್ರೆಂಡ್ ನೆನಪಾಗ್ತಾರೆ. ಪ್ರತಿ ಗ್ರೂಪಲ್ಲಿ ಆ ರೀತಿ ಒಬ್ಬರು ಇರ್ತಾರೆ. ಅವರ ಮಾತು ಯಾವಾಗಲೂ ಮುಗಿಯೋದೇ ಇಲ್ಲ. ಇವರೊಳಗೆ ಅಷ್ಟು ಎನರ್ಜಿ ಇರುತ್ತೆ. ಅಂದರೆ ಕೆಲವೊಮ್ಮೆ ಅದನ್ನು ನಂಬೋಕ್ಕೆ ಕಷ್ಟ ಅನಿಸುತ್ತೆ. ಇವರು ಅತ್ಯಂತ ಕೆಟ್ಟ ಸಿಚುಯೇಷನಲ್ಲಿ ಕೂಡ ಯೆಲ್ಲೋ ಪರ್ಸ್ನಾಲಿಟಿ ಅವರು ಏನಾದರೂ ಒಳ್ಳೆಯದನ್ನು ಕಂಡುಕೊಳ್ತಾರೆ. ಮೋಟಿವೇಶನ್ ಆ್ಯಂಡ್ ಪಾಸಿಟಿವಿಟಿ ಇವರ ಕ್ಯಾರೆಕ್ಟರ್ ಆಗಿರುತ್ತೆ. ಇವ್ರ ಜೊತೆ ಇದ್ದರೆ ಮನಸ್ಸು ಲೈಟ್ ಆಗಿದೆ ಅಂತ ಅನಿಸುತ್ತೆ. ಹೊಸ ಎಕ್ಸ್ಪೀರಿಯನ್ಸ್ ತಗೊಳ್ಳೋಕ್ಕೆ, ಹೊಸ ಜಾಗ ನೋಡೋಕ್ಕೆ, ಹೊಸ ಜನರನ್ನು ಭೇಟಿ ಮಾಡೋಕ್ಕೆ ಇವ್ರಿಗೆ ತುಂಬ ಇಷ್ಟ. ರಿಯಲ್ ಲೈಫ್ ಯೆಲ್ಲೋ ಪರ್ಸ್ನಾಲಿಟೀಸ್ ಎಕ್ಸಾಂಪಲ್ ಅಂದರೆ ರಣವೀರ್ ಸಿಂಗ್, ಜಿಮ್ ಕ್ಯಾರಿ. ಆ್ಯಂಡ್ ಯೆಲ್ಲೋ ಪರ್ಸ್ನಾಲಿಟೀಸ್ ಅವರ ವೀಕ್ನೆಸ್ ಏನಂದರೆ ಇವರು ತುಂಬ ಬೇಗ ಡಿಸ್ಟ್ರ್ಯಾಕ್ಟ್ ಆಗ್ತಾರೆ. 10 ಐಡಿಯಾಸ್ ಬರುತ್ತೆ, 5 ಶುರು ಮಾಡ್ತಾರೆ, ಒಂದನ್ನು ಮುಗಿಸಲ್ಲ. ಇವರು ಹೆಚ್ಚಾಗಿ ಮಾತಾಡ್ತಾರೆ, ಆದರೆ ಬೇರೆಯವರ ಮಾತು ಕೇಳಲ್ಲ. ಕೆಲವೊಮ್ಮೆ ಇವರ ನಾನ್ ಸ್ಟಾಪ್ ಮಾತು ಬೇರೆಯವ್ರಿಗೆ ಇರಿಟೇಟ್ ಆಗುತ್ತೆ. ಮೂರನೇ ಪರ್ಸ್ನಾಲಿಟಿ ಗ್ರೀನ್. ಇವರು ತುಂಬ ಸೈಲೆಂಟ್ ಆಗಿರ್ತಾರೆ, ಆದರೆ ತುಂಬ ಒಳ್ಳೆ ಮನಸ್ಸಿನ ವ್ಯಕ್ತಿ. ಇವತ್ತು ಕೆಲವರು ಫ್ರೀಯಾಗಿ ಯಾರಿಗೂ ಹೆಲ್ಪ್ ಮಾಡಲ್ಲ ಅನ್ನೋ ಈ ಜಗತ್ತಲ್ಲಿ ಗ್ರೀನ್ ಪರ್ಸ್ನಾಲಿಟಿ ಇರೋರು ಯಾವ ಕಾರಣ ಇಲ್ಲದೆ, ಯಾವ ಎಕ್ಸ್ಪೆಕ್ಟೇಷನ್ಸು ಇಲ್ಲದೆ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾರೆ. ಗ್ರೀನ್ ಪರ್ಸ್ನಾಲಿಟಿ ಇರೋರು ಡ್ರಾಮಾ ಅಂದರೆ ಇಷ್ಟಪಡಲ್ಲ. ಜಗಳ ಆಗ್ತಿದ್ರೆ ವಿಡಿಯೋ ತೆಗಿಯೋ ಬದಲು ಆ ಜಗಳನ ಸ್ಟಾಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರಿಗೆ ಪೀಸ್ ಬೇಕು. ಲಾಯಲ್ ಆಗಿರ್ತಾರೆ, ಪೇಷನ್ಸ್ ಇರುತ್ತೆ, ಶೋ ಆಫ್ ಮಾಡಲ್ಲ. ಗ್ರೀನ್ ಪರ್ಸ್ನಾಲಿಟಿಯ ವೀಕ್ನೆಸ್ ಏನಂದರೆ ಡಿಸಿಷನ್ ತಗೊಳ್ಳೋದಕ್ಕೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಬೇರೆಯವರ ಒಪಿನಿಯನ್ ಇವ್ರ ಮೇಲೆ ತುಂಬ ಎಫೆಕ್ಟ್ ಮಾಡುತ್ತೆ. ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ಮಾಡ್ತಾ ತಮ್ಮ ನಷ್ಟ ತಾವೇ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಇವರ ಒಳ್ಳೆ ಸ್ವಭಾವನ ಕೆಲವರು ತಮ್ಮ ಅನುಕೂಲಕ್ಕೆ ಉಪಯೋಗಿಸ್ಕೊಳ್ತಾರೆ. ಇದು ಗ್ರೀನ್ ಪರ್ಸ್ನಾಲಿಟಿ ಅತ್ಯಂತ ದೊಡ್ಡ ಪ್ರಾಬ್ಲಮ್. ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಈ ಕಂಟೆಂಟ್ ನಿಮಗೆ ಖಂಡಿತ ಯೂಸ್ಫುಲ್ ಆಗಿರುತ್ತೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಮರಿದೆ ಹೈಪ್ ಮಾಡಿ. ನಿಮಗೆ ಇಂತಹ ಇನ್ನಷ್ಟು ಕಂಟೆಂಟ್ಸ್ ಬೇಕಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸರಿ, 4ನೇ ಪರ್ಸ್ನಾಲಿಟಿ ಬ್ಲೂ ಪರ್ಸ್ನಾಲಿಟಿ ಜನ ಮಾಸ್ಟರ್ ಮೈಂಡೆಡ್ ಕ್ಯಾಟಗರಿ. ಇವರು ಯಾವುದೇ ಕೆಲಸ ಮಾಡೋ ಮೊದಲು ಒಂದು ಕ್ಲಿಯರ್ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಪ್ರತಿ ಮೂವ್ಗೆ ಒಂದು ರೀಸನ್ ಇರುತ್ತೆ. ಆಗಲಿ ಬಿಡಿ, ಮುಂದೆ ನೋಡಿಕೊಂಡ್ರೆ ಆಯಿತು ಅನ್ನೋ ಮಾತು ಇವರ ಡಿಕ್ಷನರಿಯಲ್ಲೇ ಇರಲ್ಲ. ಇವ್ರಿಗೆ ಪರ್ಫೆಕ್ಷನ್ ಬೇಕು. ಇವ್ರಿಗೆ ಯಾವ ವಿಷಯದಲ್ಲಿ ಇಂಟ್ರೆಸ್ಟ್ ಬಂದರೂ ಅದರ ಪ್ರತಿಯೊಂದು ಡೀಟೇಲ್ಸ್ನ ತಿಳ್ಕೊಳ್ಳೋಕ್ಕೆ ಪ್ರಯತ್ನಿಸ್ತಾರೆ.
ರಿಸರ್ಚ್ ಮಾಡ್ತಾರೆ. ಇವ್ರಿಗೆ ಒಂದು ವಿಷಯದಲ್ಲಿ ಟ್ರಸ್ಟ್ ಬಂತು ಅಂದರೆ ಇದೇ ಜಗತ್ತು ಒಂದು ಕಡೆ ಆ್ಯಂಡ್ ಅವರ ರಿಸರ್ಚೇ ಇನ್ನೊಂದು ಕಡೆ ಅನ್ನೋ ಥರ ಇರುತ್ತೆ. ಇವರು ಎಮೋಷನ್ಸಲ್ಲಿ ಹೆಚ್ಚು ಸಿಗಾಕೊಳ್ಳಲ್ಲ. ಇವರು ಲಾಜಿಕ್ ಮೇಲೆ ಜೀವಿಸ್ತಾರೆ. ರಿಯಲ್ ಲೈಫ್ ಬ್ಲೂ ಪರ್ಸ್ನಾಲಿಟೀಸ್ ಅಂದರೆ ಬಿಲ್ ಗೇಟ್ಸ್, ಆಲ್ಬರ್ಟ್ ಐನ್ಸ್ಟೀನ್ ಇವರು. ಇವರ ವೀಕ್ನೆಸ್ ಏನಂದರೆ ಯೋಚಿಸೋ ಅಗತ್ಯನೇ ಇಲ್ಲದೆ ಇರೋ ವಿಷಯದಲ್ಲೂ ಇವರು ಓವರ್ ಥಿಂಕ್ ಮಾಡಿಬಿಡ್ತಾರೆ. ಪರ್ಫೆಕ್ಷನ್ನ ಹುಡುಕ್ತಾ ಕೂತ್ರೆ ಪ್ರತಿ ಕಡೆ ಏನಾದರೂ ಒಂದು ಕೊರತೆ ಕಾಣ್ತಾರೆ. ಡೀಟೇಲ್ಡಾಗಿ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ತಾ ಇದ್ದ ಹಾಗೆ ಡಿಸಿಷನ್ ತಗೊಳ್ಳೋಕ್ಕೆ ತಡ ಮಾಡ್ತಾರೆ. ಕೆಲವೊಮ್ಮೆ ಅವಕಾಶನ ಮಿಸ್ ಮಾಡ್ಕೊಳ್ತಾರೆ ಸಹ. ಇವಾಗ ನಿಮ್ಮ ಪರ್ಸ್ನಾಲಿಟಿ ಯಾವ ಥರ ಇದೆ ಅಂತ ತಿಳ್ಕೊಳ್ಳೋ ಟೈಮ್ ಬಂತು. ನಾನು ನಿಮಗೆ ಕೆಲವು ಪ್ರಶ್ನೆ ಕೇಳ್ತೀನಿ. ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ ಕೊಡ್ತೀನಿ. ನಿಮ್ಮ ಮನಸ್ಸಿಗೆ ಇದು ನನ್ನ ಕ್ಯಾರೆಕ್ಟರ್ ಅಂತ ನಿಮಗೆ ಅನಿಸೋ ಆಪ್ಷನ್ನ ಚೂಸ್ ಮಾಡಿ ಅಷ್ಟೇ. ಸೊ ಮೊದಲನೇ ಪ್ರಶ್ನೆ, ನೀವು ಒಂದು ದೊಡ್ಡ ಸಭೆಯಲ್ಲಿದ್ದೀರಾ. ಯಾರಾದರೂ ಪಬ್ಲಿಕ್ ಪ್ಲೇಸಲ್ಲಿ ನಿಮ್ಮನ್ನ ಇನ್ಸಲ್ಟ್ ಮಾಡಿದ್ರೆ ನಿಮ್ಮ ರಿಯಾಕ್ಷನ್ ಏನಾಗಿರುತ್ತೆ? ಆಪ್ಷನ್ ಎ, ತಕ್ಷಣ ಅವ್ರಿಗೆ ಎದುರುತ್ತರ ಕೊಡ್ತೀರಾ. ಆಪ್ಷನ್ ಬಿ, ಅದನ್ನು ಜೋಕಾಗಿ ತಗೊಂಡು ನಗ್ತೀರಾ. ಆಪ್ಷನ್ ಸಿ, ಆ ವ್ಯಕ್ತಿನ ಕಂಪ್ಲೀಟಾಗಿ ಇಗ್ನೋರ್ ಮಾಡಿ ಹೋಗ್ಬಿಡ್ತೀರಾ. ಆಪ್ಷನ್ ಡಿ, ಆ ಸಿಚುವೇಷನಲ್ಲಿ ಏನು ಮಾಡಬೇಕು ಅಂತ ಮೊದಲು ಲಾಜಿಕಲಿ ಯೋಚಿಸ್ತೀರಾ. ಎರಡನೇ ಪ್ರಶ್ನೆ, ನಿಮಗೆ ಇದ್ದಕ್ಕಿದ್ದ ಹಾಗೆ 10 ಲಕ್ಷ ಲಾಟ್ರಿ ಬಂತು. ಆ ಹಣನ ಮೊದಲು ಏನು ಮಾಡ್ತೀರಾ? ಆಪ್ಷನ್ ಎ, ಬಿಸ್ನೆಸ್ ಶುರು ಮಾಡ್ತೀರಾ ಅಥವಾ ಯಾವುದಾದ್ರೂ ಅಸೆಟಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಆಪ್ಷನ್ ಬಿ, ಒಂದು ದೊಡ್ಡ ಪಾರ್ಟಿ ಮಾಡಿ ಎಂಜಾಯ್ ಮಾಡ್ತೀರಾ. ಆಪ್ಷನ್ ಸಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಹೆಲ್ಪ್ ಮಾಡ್ತೀರಾ. ಆಪ್ಷನ್ ಡಿ, ಆ ಹಣನ ಹೇಗೆ ಸರಿಯಾಗಿ ಉಪಯೋಗಿಸ್ಕೊಳ್ಬಹುದು ಅಂತ ಮೊದಲು ರಿಸರ್ಚ್ ಮಾಡ್ತೀರಾ. ಮೂರನೇ ಪ್ರಶ್ನೆ, ಒಂದು ಟೀಮ್ ಜೊತೆ ಕೆಲಸ ಮಾಡ್ತಿದ್ರೆ ನಿಮ್ಮ ಬಿಹೇವಿಯರ್ ಹೇಗಿರುತ್ತೆ? ಆಪ್ಷನ್ ಎ, ನೀವೇ ಲೀಡ್ ತಗೊಂಡು ಎಲ್ಲರನ್ನ ಮುಂದೆ ಕರ್ಕೊಂಡು ಹೋಗ್ತೀರಾ. ಆಪ್ಷನ್ ಬಿ, ಸಾಕಷ್ಟು ಐಡಿಯಾಸ್ ಕೊಡ್ತೀರಾ ಆದರೆ ಎಕ್ಸಿಕ್ಯೂಷನ್ನ ಬೇರೆಯವ್ರಿಗೆ ಬಿಡ್ತೀರಾ. ಆಪ್ಷನ್ ಸಿ, ಸದ್ದಿಲ್ಲದೆ ನಿಮ್ಮ ಕೆಲಸನ ನೀವೇ ಮಾಡ್ತೀರಾ. ಆಪ್ಷನ್ ಡಿ, ಒಬ್ಬರೇ ಮಾಡಿದ್ರೆ ಬೆಟರ್ ಆಗಿರುತ್ತೆ ಅಂತ ಫೀಲ್ ಮಾಡ್ತೀರಾ. ನಾಲ್ಕನೇ ಪ್ರಶ್ನೆ, ನಿಮ್ಮ ಇಬ್ಬರು ಫ್ರೆಂಡ್ಸ್ನ ಮಧ್ಯೆ ಜಗಳ ಆಗ್ತಿದೆ. ನಿಮ್ಮ ರೆಸ್ಪಾನ್ಸ್ ಏನಾಗಿರುತ್ತೆ? ಆಪ್ಷನ್ ಎ, ಯಾರ ಸೈಡ್ ಸರಿ ಅಂತ ಕಾಣುತ್ತೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ. ಆಪ್ಷನ್ ಬಿ, ಆ ಸಿಚುವೇಶನ್ನ ರಿಲ್ಯಾಕ್ಸ್ ಮಾಡೋಕ್ಕೆ ಏನಾದರೂ ಜೋಕ್ ಹೇಳ್ತೀರಾ. ಆಪ್ಷನ್ ಸಿ, ಇಬ್ಬರ ಜಗಳನ ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡ್ತೀರಾ. ಆಪ್ಷನ್ ಡಿ, ಇಬ್ಬರ ಪರ್ಸ್ಪೆಕ್ಟಿವ್ನ ಅರ್ಥ ಮಾಡ್ಕೊಂಡ ಮೇಲೆ ಏನು ಮಾಡಬೇಕು ಅಂತ ಯೋಚಿಸ್ತೀರಾ. ಐದನೇ ಪ್ರಶ್ನೆ, ಫ್ರೀ ಟೈಮಲ್ಲಿ ನಿಮಗೆ ಏನು ಮಾಡೋಕ್ಕೆ ಇಷ್ಟ? ಆಪ್ಷನ್ ಎ, ಫ್ರೀ ಟೈಮಲ್ಲಿ ಕೂಡ ನಿಮ್ಮ ಗ್ರೋತ್ ಮೇಲೆ ಕೆಲಸ ಮಾಡ್ತೀರಾ. ಆಪ್ಷನ್ ಬಿ, ಎಲ್ಲಾದರೂ ಹೊರಗೆ ಹೋಗ್ತೀರಾ, ಫ್ರೆಂಡ್ಸನ್ನು ಮೀಟ್ ಮಾಡ್ತೀರಾ. ಆಪ್ಷನ್ ಸಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ. ಆಪ್ಷನ್ ಡಿ, ಯಾವುದಾದ್ರೂ ಹೊಸ ವಿಷಯನ ಕಲಿತೀರಾ. ಆರನೇ ಪ್ರಶ್ನೆ, ನೀವು ಟ್ರಿಪ್ಗೆ ಹೋಗಬೇಕು ಅಂತ ಇದ್ದರೆ ಎಲ್ಲಿಗೆ ಹೋಗ್ತೀರಾ? ಆಪ್ಷನ್ ಎ, ಸ್ಕೈ ಡೈವಿಂಗ್, ಟ್ರೆಕ್ಕಿಂಗ್ ಥರ ಒಂದು ಅಡ್ವೆಂಚರಸ್ ಟ್ರಿಪ್ಪಾ. ಆಪ್ಷನ್ ಬಿ, ಗೋವಾ ಥರ ಒಂದು ಜಾಗದಲ್ಲಿ ಪಾರ್ಟಿ ಆ್ಯಂಡ್ ಫನ್ನಾ. ಆಪ್ಷನ್ ಸಿ, ಒಂದು ಪೀಸ್ಫುಲ್ ಆದ ಹಿಲ್ ಸ್ಟೇಷನಲ್ಲಿ ಸೈಲೆಂಟಾಗಿ ಟೈಮ್ ಸ್ಪೆಂಡ್ ಮಾಡ್ತೀರಾ. ಆಪ್ಷನ್ ಡಿ, ಒಂದು ಹಿಸ್ಟಾರಿಕಲ್ ಪ್ಲೇಸ್, ಮ್ಯೂಸಿಯಂ, ಹೊಸ ವಿಷಯ ತಿಳ್ಕೊಳ್ಬಹುದಾದ ಜಾಗಕ್ಕೆ ಹೋಗ್ತೀರಾ. ಏಳನೇ ಪ್ರಶ್ನೆ, ನಿಮ್ಮ ಜೀವನದ ಅತ್ಯಂತ ದೊಡ್ಡ ಗೋಲ್ ಏನು? ಆಪ್ಷನ್ ಎ, ಹಣ, ಶಕ್ತಿ, ಸ್ಥಾನ ಎಲ್ಲ ಇರೋ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಆಗೋದು. ಆಪ್ಷನ್ ಬಿ, ಲೈಫ್ನ ಫುಲ್ಲಾಗಿ ಎಂಜಾಯ್ ಮಾಡೋದು. ಆಪ್ಷನ್ ಸಿ, ಒಂದು ಶಾಂತವಾದ ಹ್ಯಾಪಿ ಫ್ಯಾಮಿಲಿನ ಬಿಲ್ಡ್ ಮಾಡೋದು. ಆಪ್ಷನ್ ಡಿ, ನಿಮ್ಮ ಫೀಲ್ಡಲ್ಲಿ ಪರ್ಫೆಕ್ಟ್ ಆಗೋದು. ಇವಾಗ ರಿಸಲ್ಟ್ನ ಟೈಮ್. ಈ 7 ಪ್ರಶ್ನೆಗಳಲ್ಲಿ ನೀವು ಹೆಚ್ಚಾಗಿ ಯಾವ ಆಪ್ಷನ್ ಚೂಸ್ ಮಾಡಿದ್ರೆ ಅಂತ ಇವಾಗ ಕೌಂಟ್ ಮಾಡಿ. ಹೆಚ್ಚಾಗಿ ಆಪ್ಷನ್ ಎ ಚೂಸ್ ಮಾಡಿದರೆ ನಿಮ್ಮ ಪರ್ಸ್ನಾಲಿಟಿ ಟೈಪ್ ರೆಡ್. ನೀವು ಲೀಡರ್, ಕಾಂಪಿಟೇಟರ್, ಗೋಲ್ ಓರಿಯೆಂಟೆಡ್ ವ್ಯಕ್ತಿಯಾಗಿರ್ತೀರ. ವಿನ್ನಿಂಗ್ ನಿಮ್ಮ ಲೈಫ್ನ ಫಿಯಲ್ ಆಗಿರುತ್ತೆ. ಹೆಚ್ಚಾಗಿ ಆಪ್ಷನ್ ಬಿನ ಚೂಸ್ ಮಾಡಿದರೆ ನಿಮ್ಮ ಪರ್ಸ್ನಾಲಿಟಿ ಎಲ್ಲೋ. ನೀವು ಎನರ್ಜೆಟಿಕ್, ಪಾಸಿಟಿವ್, ಫನ್ ಲವಿಂಗ್ ವ್ಯಕ್ತಿಯಾಗಿರ್ತೀರ. ನಿಮ್ಮ ಪ್ರೆಸೆನ್ಸ್ ಬೇರೆಯವರ ಮನಸ್ಸನ್ನು ಲೈಟಾಗಿ ಫೀಲ್ ಮಾಡಿಸುತ್ತೆ. ಹೆಚ್ಚಾಗಿ ಸಿ ಚೂಸ್ ಮಾಡಿದರೆ ನಿಮ್ಮ ಪರ್ಸ್ನಾಲಿಟಿ ಗ್ರೀನ್. ನೀವು ಕೇರಿಂಗ್, ಲಾಯಲ್, ಪೀಸ್ಫುಲ್ ವ್ಯಕ್ತಿ ಆಗಿರ್ತೀರ. ಜನ ನಿಮ್ಮನ್ನ ಟ್ರಸ್ಟ್ ಮಾಡ್ತಾರೆ. ಹೆಚ್ಚಾಗಿ ಆಪ್ಷನ್ ಡಿನ ಚೂಸ್ ಮಾಡಿದರೆ ನಿಮ್ಮ ಪರ್ಸ್ನಾಲಿಟಿ ಬ್ಲೂ. ನೀವು ಅನಲಿಟಿಕಲ್, ಪರ್ಫೆಕ್ಷನಿಸ್ಟ್, ಸ್ಟ್ರಾಟಜಿಕ್ ವ್ಯಕ್ತಿ ಆಗಿರ್ತೀರ. ನಿಮ್ಮ ಬ್ರೈನ್ ಒಂದು ಮಷಿನ್ ಥರ ಕೆಲಸ ಮಾಡುತ್ತೆ. ಒಂದು ಮಾತು ಹೇಳಬೇಕು ಫ್ರೆಂಡ್ಸ್, ಈ 4 ಪರ್ಸ್ನಾಲಿಟಿಯಲ್ಲಿ ಯಾವುದು ಪರ್ಫೆಕ್ಟ್ ಅಲ್ಲ, ಯಾವುದು ಬ್ಯಾಡ್ ಕೂಡ ಅಲ್ಲ. ಪ್ರತಿ ಪರ್ಸ್ನಾಲಿಟಿಗೆ ಅದರದ್ದೇ ಆದ ಶಕ್ತಿ ಇದೆ, ಅದರದ್ದೇ ಆದ ಕೊರತೆ ಸಹ ಇದೆ. ಸೊ ನಿಮ್ಮ ಸ್ಟ್ರೆಂತ್ಸ್ನ ಉಪಯೋಗಿಸ್ಕೊಳ್ಳಿ, ನಿಮ್ಮ ವೀಕ್ನೆಸ್ನ ಅಬ್ಸರ್ವ್ ಮಾಡಿ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಮಹಾನ್ ಜನ ತಮ್ಮ ಬಗ್ಗೆ ತಾವೇ ಅವೇರ್ ಆಗಿ ಇರ್ತಾರೆ. ಅದೇ ಸೆಲ್ಫ್ ಅವೇರ್ನೆಸ್ ಅನ್ನೋದು.
ಅದು ಸಕ್ಸಸ್ನ ಮೊದಲ ಸ್ಟೆಪ್ ಆಗಿರುತ್ತೆ. ನಿಮ್ಮ ಪರ್ಸ್ನಾಲಿಟಿ ಕಲರ್ ಯಾವುದು ಅಂತ ಕಮೆಂಟಲ್ಲಿ ಹೇಳಿ. ಯಾವ ಪರ್ಸ್ನಾಲಿಟಿ ಕಲರ್ ಅತ್ಯಂತ ಹೆಚ್ಚು ಜನರಿಗೆ ಬರುತ್ತೆ ಅಂತ ನೋಡೋಣ. ಸೊ ನನ್ನ ಪರ್ಸ್ನಾಲಿಟಿ ಕಲರ್ ಗ್ರೀನ್. ನಿಮ್ಮ ಕಲರ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಇಂಥ ವೀಡಿಯೋಸ್ನ ಮಿಸ್ ಮಾಡದೆ ನೋಡೋಕ್ಕೆ ಪುಷ್ಪ ಪ್ರಸನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಹೈಪ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.